India sees 7 lakh new women patients of cancer each year, with more than one fourth of all cases involves breast cancer 28.8%, followed by cancer of cervix 10.6%, ovary 6.2%, uterus 3.7%, and lung 3.7%. Cancer ranks among top 3 causes of premature death among women worldwide, but the disease is less amenable to preventive measures in them compared to men. This is said by cancer specialist of Sampradhan Hospital, Bangalore, ahead of the International Day of Action for Women's Health, said Dr. Radhesham Nayak, consultant medical oncologist and hematologist and bone marrow transplant physician, Sampradhan Hospital, Bangalore. Women's cancer is very important. So in India, about 7 lakh women are diagnosed with cancer every year. So it is a huge problem. And when a woman of the family suffer, and the whole family will be dislocated. Children will suffer, husband will suffer, the mother-in-law, father-in-law, everybody suffers. So it is a huge issue. And we see that there are some cancers which are very fast increasing. ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ಇದು ಫೆಲೋಶಿಪ್ ಇನ್ ಮೆಡಿಕಲ್ ಆಂಕಾಲಜಿ ಮಾಡುವಾಗ ಸರ್ವಿಕ್ಸ್ ಕ್ಯಾನ್ಸರ್ ತುಂಬ ದೊಡ್ಡದಾಗಿದೆ. ತುಂಬ ಜನ ಒಂದು ಒ ಪಿ ಡಿನಲ್ಲಿ ಒಂದು 15-20 ಜನ ಒಂದೊಂದು ಸರ್ತಿಗೆ ನೋಡ್ತಾ ಇದ್ರು. ನಾವು ಬ್ರೆಸ್ಟ್ ಕ್ಯಾನ್ಸರ್ ಒಂದು 3-4 ನೋಡ್ತಾ ಇದ್ವಿ. ಈಗ ಬ್ರೆಸ್ಟ್ ಕ್ಯಾನ್ಸರ್ 20-25 ನೋಡ್ತೀವಿ, cervix cancer more and more. So there is a shift of some cancers increasing. ಇದು ಲೈಫ್ ಸ್ಟೈಲಿಂದ ಇದ್ದು ಇರ್ಬೋದು. ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ, ಸ್ಮೋಕಿಂಗು, ಆಲ್ಕೋಹಾಲು, ಲೇಟ್ ಮ್ಯಾರೇಜು, ಲೇಟ್ ಚೈಲ್ಡ್ ಬರ್ತು, ಇವೆಲ್ಲ ಆಗ್ತಾ ಇದೆ. ಬ್ರೆಸ್ಟ್ ಫೀಡಿಂಗ್ ಈಸ್ ಕಮಿಂಗ್ ಡೌನ್, ಸೊ ಎಕ್ಸಸೈಸ್ ಈಸ್ ಕಮಿಂಗ್ ಡೌನ್, ಮೀಟ್ ಈಟಿಂಗ್ ಈಸ್ ಇನ್ಕ್ರೀಸಿಂಗ್. ಸೊ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇರೋದ್ರಿಂದ ಕೆಲವು ಕ್ಯಾನ್ಸರ್ಸ್ ಜಾಸ್ತಿ ಆಗ್ತದೆ. ಲೈಫ್ ಹೈಜೀನು ಅದು ಇದೆಲ್ಲ ಸ್ವಲ್ಪ ಇಂಪ್ರೂವ್ ಆಗ್ತಾ ಇರೋದ್ರಿಂದ, ವ್ಯಾಕ್ಸಿನ್ ಬಂದಿರೋದ್ರಿಂದ ಸರ್ವಿಕ್ಸ್ ಕ್ಯಾನ್ಸರ್, ಯುಟ್ರೈನ್ ಸರ್ವಿಕ್ಸ್ ಕ್ಯಾನ್ಸರ್ ಇಸ್ ಕಮಿಂಗ್. ರೂರಲ್ ಏರಿಯಾಸಲ್ಲಿ ಇನ್ನೂ ಅಷ್ಟೊಂದು ಕಮ್ಮಿ ಆಗಿಲ್ಲ, ಬಟ್ ಅರ್ಬನ್ ಏರಿಯಾಸಲ್ಲಿ ನಾವು ಮುಂಚೆ 15-20 ನೋಡೋದು 1-2 ನೋಡ್ತಾ ಇದ್ದೀವಿ. ಆ ಥರ ದೊಡ್ಡ ಹಾಸ್ಪಿಟಲ್ಸಲ್ಲಿ. ಪ್ರೈವೇಟ್ ಹಾಸ್ಪಿಟಲಲ್ಲಂತೂ CA ಸರ್ವಿಕ್ಸ್ ಇಸ್ ವೆರಿ ಬಿಕಮಿಂಗ್ ಅನ್ಕಾಮನ್. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಇರ್ತಾರೆ. ಬಟ್ ಸೊ ದಟ್ ಕೆಲವು ಕ್ಯಾನ್ಸರ್ಸು ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟ, ಬಡವರಲ್ಲಿ ಅವರಲ್ಲಿ ಸ್ವಲ್ಪ ಬರುತ್ತೆ, ಹೈಜಿನ್ ಕಮ್ಮಿ ಇರ್ತದೆ. ಇನ್ನು ಕೆಲವು ಬ್ರೆಸ್ಟ್ ಕ್ಯಾನ್ಸರು, ಯುಟ್ರೈನ್ ಕ್ಯಾನ್ಸರ್ ಇನ್ ದ ಫೀಮೇಲ್ಸ್, ಮೋರ್ ಆಫ್ ಅಫ್ಲೂಯೆಂಟ್ ಕ್ಯಾನ್ಸರ್ಸ್, ಒಬೆಸಿಟಿ ಇರಬೇಕು, ಜಾಸ್ತಿ ಮಾಂಸ, ಸಿಗರೇಟು, ಸ್ಮೋಕಿಂಗು, ಇವೆಲ್ಲ ಜಾಸ್ತಿ ಇರುತ್ತೆ. ಸೊ ಓವೇರಿಯನ್ ಕ್ಯಾನ್ಸರ್ ಅಂತ ಇನ್ನೊಂದಿದೆ. ದಟ್ ಆಲ್ಸೋ ಅಗೇನ್ ರಿಲೇಟೆಡ್ ಟು probably related to the environment, but tar powder, ಮೈಯೆಲ್ಲ ಪೌಡರ್ ಕೊಡ್ತಾರೆ. So that is supposed to get into the system and produce ovarian cancer. So US ಕೆಲವು ಇದರಲ್ಲಿ ಕಾಂಪನ್ಸೇಷನ್ ಎಲ್ಲ ಕೊಡ್ತಾ ಇದ್ದಾರೆ ಫಾರ್ ದಟ್ ovarian cancer ಬಂದವರಿಗೆ, ಇದನ್ನು tar powder ಯೂಸ್ ಮಾಡಿ ಬಂದವರಿಗೆ. So like this there are certain ಇದು ಪ್ರಾಬ್ಲಮ್. ಟ್ರೀಟ್ಮೆಂಟ್ ಬಗ್ಗೆ ನೋಡಿದ್ರೆ ಅಗೇನ್ ದ ಸೇಮ್. ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ಯುಟ್ರೈನ್ ಕ್ಯಾನ್ಸರ್ ಆಗಲಿ, ಓವೇರಿಯನ್ ಕ್ಯಾನ್ಸರ್ ಆಗಲಿ, ದ ಟ್ರೀಟ್ಮೆಂಟ್ ಈಸ್ ಮೇನ್ಲಿ ತ್ರೀ-fold. ಒನ್ ಇಸ್ ಸರ್ಜರಿ, ರೇಡಿಯೇಷನ್ ಆ್ಯಂಡ್ ಕಿಮೊಥೆರಪಿ. ಕೆಲವು ಕ್ಯಾನ್ಸರ್ಸಲ್ಲಿ ಬರೀ ರೇಡಿಯೇಷನ್ ಇಂಪಾರ್ಟೆಂಟ್ ಇರಲ್ಲ, ಕೆಲವು ಕ್ಯಾನ್ಸರ್ಸಲ್ಲಿ ಸರ್ಜರಿ ಇಂಪಾರ್ಟೆಂಟ್ ಇರಲ್ಲ, ಕೆಲವರಲ್ಲಿ ಕೀಮೊಥೆರಪಿ ಇಂಪಾರ್ಟೆಂಟ್ ಇರಲ್ಲ. ಬಟ್ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸ್ ನಾವು ಎಲ್ಲ ಟ್ರೀಟ್ಮೆಂಟು ಬೇಕಾಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಓವೇರಿಯನ್ ಕ್ಯಾನ್ಸರ್ ತೊಗೊಂಡ್ರೆ ಸರ್ಜರಿ, ಕೀಮೊಥೆರಪಿ ಎರಡೇ ಇಂಪಾರ್ಟೆಂಟ್. ಕೆಲವು ಬಯೋಲಾಜಿಕಲ್ ಟ್ರೀಟ್ಮೆಂಟ್ಸ್ ಯೂಸ್ ಮಾಡ್ತೀವಿ, ಹೊಸ ಡ್ರಗ್ಸ್ ಬಂದಿರೋದ್ರಿಂದ. ಸೊ ಮುಂಚೆಗೆ ಹೋಲಿಸಿದ್ರೆ ಈಗ ದ ಪ್ರೋಗ್ನೋಸಿಸ್ ಇಸ್ ಬೆಟರ್. ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರುವಾಗ ಓವೇರಿಯನ್ ಕ್ಯಾನ್ಸರ್ ಬಂದರೆ 1 ವರ್ಷ, 1.5 ವರ್ಷದಲ್ಲಿ ಹೊರಟೋಗೋದು. ಈಗ 4 ವರ್ಷ, 5 ವರ್ಷ, 10 ವರ್ಷದ ತನಕ ಪ್ರೊಲಾಂಗ್. ಈವನ್ ಮೆಟಾಸ್ಟ್ಯಾಟಿಕ್ ಓವೇರಿಯನ್ ಸ್ಟೇಜ್ 3, ಸ್ಟೇಜ್ 4 10 ವರ್ಷದ ತನಕ ಎಳಿಬೋದು. ಬ್ರೆಸ್ಟ್ ಕ್ಯಾನ್ಸರು ಕೆಲವೊಂದು ಹಾರ್ಮೋನ್ ರಿಸೆಪ್ಟರ್ ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ಸು
15 ವರ್ಷ 20 ವರ್ಷ, ಒಂದೊಂದು ಪೇಷಂಟ್ 25 ವರ್ಷ ತನಕ ಚೆನ್ನಾಗಿದ್ದು ಮತ್ತೆ ಬಂತು ಕ್ಯಾನ್ಸರ್ ಈ ಥರ. ಸೊ ದೆರ್ ಇಸ್ ಟ್ರಮೆಂಡಸ್ ಇಂಪ್ರೂವ್ಮೆಂಟ್ ಇನ್ ದ ಟ್ರೀಟ್ಮೆಂಟ್, ಬಟ್ ಟೋಟಲ್ ಕ್ಯೂರ್ ಅನ್ನೋದು ಸ್ವಲ್ಪ ಕಮ್ಮಿ, ಅಷ್ಟು ಇಂಪ್ರೂವ್ ಆಗಿಲ್ಲ. ಬಟ್ 6 ತಿಂಗಳು ಬದುಕೋರು, 1 ವರ್ಷ ಬದುಕೋರು, 5 ವರ್ಷ 10 ವರ್ಷ ಬದುಕೋರು ಅದಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಇದು ಅಂದರೆ ಈಗ ಹಾಸ್ಪಿಟಲ್ಸ್ ಜಾಸ್ತಿ ಆಗಿದೆ, ಕ್ಯಾನ್ಸರ್ ಸೆಂಟರ್ಸ್ ಜಾಸ್ತಿ ಆಗಿದೆ, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಜಾಸ್ತಿ ಇದ್ದಾರೆ. ಸೊ ಟು ದ್ಯಾಟ್ ಎಕ್ಸ್ಟೆಂಟ್ ಇಟ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ಬಟ್ ಅದ್ರ ಜೊತೆಗೆ ಕಾಸ್ಟು ತುಂಬ ಜಾಸ್ತಿ ಆಗ್ತದೆ. ಸೊ ಟ್ರೀಟ್ಮೆಂಟ್ ಕಾಸ್ಟ್, ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ ಬೇಕು, ಒಳ್ಳೆ ಡ್ರಗ್ಸ್ ಬೇಕು, ಒಳ್ಳೆ ರೇಡಿಯೇಷನ್ ಫೆಸಿಲಿಟೀಸ್ ಬೇಕು ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಮೆನಿ ಟೈಮ್ಸ್ ಇಟ್ ಇಸ್ ಬಿಯಾಂಡ್ ದ ಕೆಪಾಸಿಟಿ ಆಫ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ರಿಚ್ ಇದ್ರೆ ಪರವಾಗಿಲ್ಲ, ಪೋರ್ ಇದ್ರೆ ಅಫ್ಕೋರ್ಸ್ ಯು ಗೋ ಟು ದ ಗೌರ್ಮೆಂಟ್ ಹಾಸ್ಪಿಟಲ್ ಆ ಥರ ಆಗ್ತಾ ಇದೆ. ಸೊ ಡಿಸ್ಪ್ಯಾರಿಟಿ ಇದ್ದೇ ಇದೆ. ಯು ಆರ್ ಪೋರ್ ಅಂದರೆ ಯು ವಿಲ್ ಗೆಟ್ ಪೋರ್ ಟ್ರೀಟ್ಮೆಂಟ್, ಯು ಆರ್ ರಿಚ್ ಯು ವಿಲ್ ಗೆಟ್ ದ ಬೆಸ್ಟ್ ಟ್ರೀಟ್ಮೆಂಟ್. ಯು ಆರ್ ಮಿಡಲ್ ಕ್ಲಾಸ್, ಇಟ್ ಡಿಪೆಂಡ್ಸ್ ಆನ್ where you go and because it's not because of the doctors are neglecting the poor people, it is because of the cost. Even if I want to treat a poor patient, I cannot treat because drugs are expensive, surgery is expensive, radiation is expensive. Of reducing the cost of the drugs. So ಮುಂಚೆ ಎಷ್ಟಿತ್ತು ಅದಕ್ಕಿಂತ ತುಂಬ ಕಮ್ಮಿ. After especially Modi or Prime Minister ಆದಮೇಲೆ it has really dramatically improved. ಕೆಲವು ಇನ್ವೆಸ್ಟಿಗೇಷನ್ ಇದನ್ನು ಇನ್ಎಕ್ಸ್ಪೆನ್ಸಿವ್ ಮಾಡಿದ್ದಾರೆ, ಸೊ ಅವೆಲ್ಲ ಆಗಿದೆ. ಬಟ್ ಈವನ್ ದೆನ್ ಸ್ಟಿಲ್ ಮೆನಿ ಪೀಪಲ್ ಮೇ ನಾಟ್ ಬಿ ಏಬಲ್ ಟು ಅಫೋರ್ಡ್ ದ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಅದರಿಂದಾಗಿ ಪ್ರಿವೆನ್ಷನ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಡಾಕ್ಟರ್ ವಿನೋದ್ ವಿಲ್ ಟಾಕ್ ಟು ಯು ಅಬೌಟ್ ವಿನೋದ್ ಅಂತ. ಈ ಕ್ಯಾನ್ಸರ್ದು ಮ್ಯಾನೇಜ್ಮೆಂಟಲ್ಲಿ ಪ್ರಿವೆನ್ಷನ್ ಅನ್ನೋದು ಬಹಳ ಪ್ರಮುಖವಾದ ಭಾಗ. ಅದೊಂದು ಈಗ ಒಂದು ಚಿಕ್ಕ ವಯಸ್ಸಿನಿಂದ ಹೇಗೆ ನಾವು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡಬೇಕು ಅಂತ, ಕ್ಯಾನ್ಸರ್ ಬಂದ ಮೇಲೆ ನಾವು ಪರೀಕ್ಷೆ ಮಾಡಿಸ್ಕೊಳ್ಳೋದು, ನಾವು ಟ್ರೀಟ್ಮೆಂಟ್ ತೊಗೊಳ್ಳೋದು ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಈಗ ನಾವು ಆರೋಗ್ಯವಾಗಿದ್ದೀವಿ, ಮುಂದೆ ನಮಗೆ ಕ್ಯಾನ್ಸರ್ ಬರದೇ ಇರೋದಕ್ಕೆ ನಾವು ಇವಾಗ ಏನು ಮಾಡಬೇಕು? ಮೊದಲನೇದಾಗಿ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ನ ವಿ ಹ್ಯಾವ್ ಟು ಅಂಡರ್ಗೋ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಪೀರಿಯಾಡಿಕಲಿ. ಅಂದರೆ ಆ ಕಾಲಕ್ಕೆ ಒಂದು ನಮ್ಮ ಸ್ಕೆಡ್ಯೂಲ್ ಅಂತ ಇರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ನ ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಓವೇರಿಯನ್ ಕ್ಯಾನ್ಸರ್ಗೆ ಅದರಲ್ಲಿ ಬ್ಲಡ್ಡಲ್ಲಿ ನಾವು ನೋಡ್ಬೋದು ಅದರಲ್ಲಿ ಏನಾದರೂ ರಿಲೀಸ್ ಆಗ್ತಾ ಇದೆಯಾ ಅಂತ ನಾವೇನು ಮಾರ್ಕರ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಎವ್ರಿ 3 ಇಯರ್ಸ್ ಒಂದ್ಸರಿ ನಾವು ಪರೀಕ್ಷೆ ಮಾಡಿಸ್ತಾ ಇರ್ತೀವಿ. ಕ್ಯಾನ್ಸರ್ ಸ್ವಲ್ಪ ಸ್ಲೋ ಗ್ರೋಯಿಂಗು. ಒಂದೇ ಸಲ ಇವತ್ತು ಶೀತ ಕೆಮ್ಮು ಥರ ನಮಗೆ ಬಂದ್ಬಿಟ್ಟು 3 ದಿವಸ 5 ದಿವಸ ನಾವು ಟ್ರೀಟ್ಮೆಂಟ್ ತೊಗೊಂಡು ಸರಿ ಹೋಗುತ್ತೆ, ಆ ಥರದಲ್ಲ. ನಿಧಾನಕ್ಕೆ ಉಲ್ಬಣ ಆಗುತ್ತೆ, ನಿಧಾನಕ್ಕೆ ಬೆಳೆಯುತ್ತೆ. ಬಟ್ ಆ ಚಿಕ್ಕ ಸ್ಟೇಜಲ್ಲೇ ನಾವು ಮುಂಚೆನೇ ಪರೀಕ್ಷೆ ಮಾಡಿ ನಮಗೇನಾದ್ರು ಸಿಂಪ್ಟಮ್ಸ್ ಕಾಣದೇ ಇರ್ಬೋದು. ಬಟ್ ಮುಂಚೆನೇ ನಾವು ಪರೀಕ್ಷೆ ಮಾಡಿದಾಗ ನಾವು ಡೌನ್ ಸ್ಟೇಜ್ ಮಾಡಿರ್ತೀವಿ, ಅಂದರೆ ಅರ್ಲಿ ಸ್ಟೇಜಲ್ಲೇ ನಾವು ಡಯಾಗ್ನೋಸಿಸ್ ಆಗುತ್ತೆ. ಈಗ 0, 1, 2, 3, 4 ಏನು ಸ್ಟೇಜಸ್ ನಾವು ಹೇಳ್ತೀವಿ, ಅದು ಮೆಟಾಸ್ಟ್ಯಾಟಿಕ್ ಆಗಿ ಅಂದರೆ ಬೇರೆ ಕಡೆ ಸ್ಪ್ರೆಡ್ ಆಗಿ ಅದು ದೊಡ್ಡದಾಗಿ ಎಲ್ಲ ಮಾಡಿದ್ಮೇಲೆ ನಾವು ಸಂಪೂರ್ಣ ಅದನ್ನು ಗುಣಮುಖಪಡಿಸೋದು ಸ್ವಲ್ಪ ಕಷ್ಟ. ಕ್ಯಾನ್ಸರ್ ಬಯಾಲಜಿ ಅನ್ನೋದು ಅಷ್ಟು ಕಾಂಪ್ಲೆಕ್ಸ್ ಆಗಿರುತ್ತೆ. ಬಟ್ ಅದು ಚಿಕ್ಕ ಸ್ಟೇಜ್ ಇದ್ದಾಗ ನಾವು ಪ್ರತಿ ಕಾಲಮಾನಕ್ಕೆ ನಾವು ಇದನ್ನು ಅನುಗುಣವಾಗಿ ಸ್ಕ್ರೀನಿಂಗ್ ಮಾಡಿದಾಗ ಮುಂಚೆನೇ ಸಿಕ್ಬಿಡುತ್ತೆ ನಮಗೆ ಕ್ಯಾನ್ಸರ್. ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಪ್ರಮುಖವಾಗಿರೋದು ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಯೂಟ್ರೈನ್ ಕ್ಯಾನ್ಸರ್, ಓಕೆ, ಆಮೇಲೆ ಲಂಗ್ ಕ್ಯಾನ್ಸರ್. ಸೊ ಇದೇನಕ್ಕೆ ಅಂತ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರು ಸಹಜವಾಗಿ ಹೆಣ್ಮಕ್ಳಿಗೆ ಬರುತ್ತೆ, ಯೂಟ್ರೈನ್ ಕ್ಯಾನ್ಸರ್ ಕೂಡ. ಇದು ಎಲ್ಲದನ್ನೂ ನಾವು ಪರೀಕ್ಷೆ ಮಾಡಿ ಪ್ರಿವೆಂಟ್ ಮಾಡ್ಬೋದು. ಇನ್ಫ್ಯಾಕ್ಟ್ ಸರ್ವೈಕಲ್ ಕ್ಯಾನ್ಸರ್ನ HPV ಅಂತ ವ್ಯಾಕ್ಸಿನ್ ಇರುತ್ತೆ. ಈಗ ಸರ್ಕಾರ ಈ ವರ್ಷದಿಂದ ಬಹುಶಃ 9 to 15 year old ಚಿಲ್ಡ್ರನ್ಗೆ ಅದನ್ನು 2 ಡೋಸಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಇಂಡಿಯನ್ ಮೇಡ್ ವ್ಯಾಕ್ಸಿನ್ ಸರ್ವಾವ್ಯಾಕ್ ಅಂತಲೂ ಬಂದಿದೆ ಮಾರ್ಕೆಟ್ಗೆ. ಮೊದಲ ಇಂಪೋರ್ಟ್ ಮಾಡ್ತಾ ಇದ್ವಿ, 4,000 ರೂಪಾಯಿ 2,000 ರೂಪಾಯಿ ಆಗೋದು ಪರ್ ವ್ಯಾಕ್ಸಿನ್. ಈಗ ಇಂಡಿಯನ್ ಮೇಡ್ ವ್ಯಾಕ್ಸಿನ್ ಬಂದಿದೆ, ಸ್ವಲ್ಪ ಕಡಿಮೆ ದರದಲ್ಲಿ ಬಂದಿದೆ. ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಅಥವಾ ನಮ್ಮ ಸರ್ಕಾರದ ಕೇಂದ್ರಗಳಲ್ಲಿ ಕೊಡಬೇಕಾದ್ರೆ 400 ರೂಪಾಯಿಗೆ ಅದನ್ನು ಪ್ರೊಕ್ಯೂರ್ ಮಾಡಿ ಕೊಡ್ತಾರೆ. ಸರ್ಕಾರದ ವ್ಯಾಕ್ಸಿನ್ ಅಂತಂದರೆ ಫ್ರೀಯಾಗೇ ಕೊಡ್ತಾರೆ ಜನಕ್ಕೆ. ಸೊ ಈ ವ್ಯಾಕ್ಸಿನ್ಗಳಿಂದ ನಾವು ಸರ್ವೈಕಲ್ ಕ್ಯಾನ್ಸರ್ದು ಪ್ರಿವೆಂಟ್ ಮಾಡ್ಬೋದು. ಬಟ್ ಸರ್ ಹೇಳಿದಾಗೆ ಸರ್ವೈಕಲ್ ಕ್ಯಾನ್ಸರ್ದು ಪ್ರಮಾಣ ಮೊದಲೆಲ್ಲ ತುಂಬ ಜಾಸ್ತಿ ಇತ್ತು.
ಅದರದ್ದು ನಾವು ಹೈಜೀನಿಗೆ ಅದನ್ನ ಲಿಂಕ್ ಮಾಡ್ಬೋದು. ಮುಂಚೆ ಎಲ್ಲ ಹೈಜೀನ್ ಬಗ್ಗೆ ಅವೇರ್ನೆಸ್ ಅಷ್ಟು ಇರಲಿಲ್ಲ. ಸ್ಟೆರಿಲಿಟಿ ಅಂದರೆ ಸ್ಟೆರೈಲ್ ಆಗಿರೋಂಥ ನಾವು ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಯೂಸ್ ಮಾಡಬೇಕು. ಮೊದಲ ಬಹುಶಃ 70ನೇ ಇಸ್ವಿಲಿ 80ನೇ ಇಸ್ವಿಲಿ ಬಟ್ಟೆಗಳೆಲ್ಲ ಯೂಸ್ ಮಾಡ್ಬಿಟ್ಟು ನಾವು ಈಗೆಲ್ಲ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಂದಿದೆ. ಸರ್ಕಾರದ ಪ್ರೋಗ್ರಾಮ್ ಇದೆ, ವಾಶ್ ಅಂತ ಪ್ರೋಗ್ರಾಮ್ ಇದೆ. ಅದರಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಎಲ್ಲ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಾಗಾಗಿ ಪ್ರೈವೇಟ್ ಸೆಕ್ಟರಲ್ಲಿ ಆಬ್ವಿಯಸ್ಲಿ ಎಜುಕೇಷನ್ ಇಂಪ್ರೂವ್ ಆಗಿದೆ. ಸೊ ಹೈಜೀನ್ ಇಂಪ್ರೂವ್ ಆದಂಗೆ ಸರ್ವೈಕಲ್ ಕ್ಯಾನ್ಸರ್ದು ಸ್ವಲ್ಪ ಪ್ರಿವಲೆನ್ಸ್ ಕಡಿಮೆ ಆಗ್ತದೆ. ಬಟ್ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಬರೋಂಥದ್ದು, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಸೊ ಹಾಗಾಗಿ ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್ ಎಲ್ಲಿ ತನಕ ಈಗ ನಮ್ಮದು ಆರ್ಥೋಡಾಕ್ಸ್ ಸೊಸೈಟಿ, ಸೊ ಹಾಗಾಗಿ ವೆಸ್ಟರ್ನ್ ಸೊಸೈಟಿಲಿ ಇರೋ ಥರ ನಮ್ಮಲ್ಲಿ ಪ್ರಾಕ್ಟೀಸಸ್ ಇರೋದಿಲ್ಲ. ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್ ಇರೋದ್ರಿಂದ ವಿ ಆರ್ ಪ್ರೊಟೆಕ್ಟೆಡ್ ಟು ಅನ್ ಎಕ್ಸ್ಟೆಂಟ್. ಬಟ್ ಆದ್ರೂ ನಾವು ಎಲ್ಲದನ್ನೂ ನಾವು ಹಾಗೆ ಮರೆಯಬಾರ್ದು. ಎವ್ರಿ 3 years ಒಂದ್ಸರಿ ಪ್ಯಾಪ್ ಸ್ಮಿಯರ್, 30 years ಇಂದ 70 years ತನಕ ಹೆಣ್ಮಕ್ಳು ಎವ್ರಿ 3 years ಒಂದ್ಸರಿ ಒಂದು ಪ್ಯಾಪ್ ಸ್ಮಿಯರ್, ಇನ್ನೂ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಬಂದಿದೆ, ಲಿಕ್ವಿಡ್ ಬೇಸ್ ಸೈಟಾಲಜಿ ಅಂತ. ಅದರಿಂದ ಕಡಿಮೆ ಕ್ವಿಕ್ಕಾಗಿ ಡಯಾಗ್ನೋಸಿಸ್ ಮಾಡ್ಬೋದು. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದಿದೆ. ಸೊ ಹಾಗಾಗಿ ಪೆಥಾಲಜಿಕಲ್ ಎಕ್ಸಾಮಿನೇಷನ್ ಎಲ್ಲ ಇನ್ನೂ ಸ್ವಲ್ಪ ಫುಲ್ ಪ್ರೂಫ್ ಆಗುತ್ತೆ. ಸೊ ಸಬ್ಜೆಕ್ಟಿವ್ ಎರರ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಇದೆಲ್ಲದನ್ನು ಸದ್ಬಳಕೆ ಮಾಡ್ಕೋಬೇಕು. ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬೇಸಿಕ್ ಟೆಸ್ಟಿಂಗ್ ಈಗ ಸರ್ಕಾರದ್ದು ಪ್ರೋಗ್ರಾಮ್ ಇದೆ, ನ್ಯಾಷನಲ್ ಪ್ರೋಗ್ರಾಮ್. ಸಬ್ ಸೆಂಟ್ರಲ್ ಲೆವೆಲಲ್ಲಿ ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ. ಬಟ್ ಹೆಣ್ಮಕ್ಳು ಮುಂದೆ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದಿಲ್ಲ. ಹೆಣ್ಣುಮಕ್ಕಳಲ್ಲಿ ಸರಳವಾಗಿ ಸಿಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಚಿಕ್ಕದಾಗಿದ್ದಾಗ ನೋಡಿ ಇವರು ಕೈಗೆ ಸಿಗುತ್ತೆ, ಪರೀಕ್ಷೆ ಮಾಡಿಸ್ಕೊಂಡ್ರೆ. ಬಟ್ ಹೆಣ್ಮಕ್ಳು ಮುಂದೆ ಪರೀಕ್ಷೆ ಮಾಡಿಸ್ಕೊಳ್ಳೋದಿಲ್ಲ. ಸರ್ವೈಕಲ್ ಕ್ಯಾನ್ಸರ್ ಚಿಕ್ಕದಾಗಿ ವಯಾವಿಲೈಟಸ್ ಅಂತ ಮಾಡ್ತಾರೆ ಸರ್ಕಾರದವರು. ಪ್ರೈವೇಟ್ ಸೆಕ್ಟರಲ್ಲಿ ಬಂದರೆ ಪ್ಯಾಪ್ ಸ್ಮಿಯರ್ ಟೆಸ್ಟ್ ಆಗುತ್ತೆ, ಹೆಣ್ಮಕ್ಳು ಮುಂದೆ ಬಂದು ಮಾಡಿಸ್ಕೊಳ್ಳೋದು. ಕೋಲೋರೆಕ್ಟಲ್ ಕ್ಯಾನ್ಸರ್ ಚಿಕ್ಕದಾಗಿ ಒಂದು ಫೀಕಲ್ ಟೆಸ್ಟ್ ಅಂತ ಇರುತ್ತೆ. ಸ್ಟಮಕ್ ಕ್ಯಾನ್ಸರ್ ಒಂದು ಯೂರಿಯಸ್ ಬ್ರೆತ್ ಟೆಸ್ಟ್ ಅಂತ ಇರುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಆಗೋದು. ಇವೆಲ್ಲರೂ ಒಂದು ಅರಿವು ಮೂಡಿಸ್ಕೋಬೇಕು ಅಷ್ಟೇ. ಈಗ ಸ್ಕ್ರೀನಿಂಗ್ ಅನ್ನೋದೇನು, ಅದು ಬರ್ಡನ್ ಅಲ್ಲ, ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ. ನಾನು ಇವತ್ತು ಚೆನ್ನಾಗಿದ್ದೀನಿ, ಲೈಫ್ನಾಗ ಹೀಗೆ ಚೆನ್ನಾಗಿರ್ತೀನಿ, ಹಾಗಿರಲ್ಲ. ನಾಳೆ ಏನು ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಇವತ್ತು ಪರೀಕ್ಷೆ ಮಾಡಿಸ್ಕೋಬೇಕು, 2 ವರ್ಷಕ್ಕೆ 3 ವರ್ಷಕ್ಕೆ ನಾವು ಪರೀಕ್ಷೆ ಮಾಡಿಸ್ಕೋಬೇಕು. ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಮುಂದುವರೆದಾಗ ಹೆಣ್ಮಕ್ಳಲ್ಲಿ ಆಗುವಂಥ ಎಷ್ಟೋ ಕ್ಯಾನ್ಸರ್ಗಳನ್ನು ನಾವು ತಡೆಗಟ್ಟಬಹುದು. ಅದಲ್ಲದೇ ಈಗ ಥೈರಾಯ್ಡ್ ಇರ್ಬೋದು, ಅಥವಾ ಒಂದು ಬೋನ್ ಡೆನ್ಸಿಟಿ ಪ್ರಾಬ್ಲಮ್ಸ್ ಇರ್ಬೋದು, ಅನೀಮಿಯಾ, ಬೇಸಿಕ್ ಪ್ರಾಬ್ಲಮ್ ಎಷ್ಟೋ ಹೆಣ್ಮಕ್ಳಲ್ಲಿ ಅನೀಮಿಯಾ ಇರುತ್ತೆ. ಅದನ್ನೆಲ್ಲದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಈಗ ನೀವು ಕೇರಳಲ್ಲಿ ಯೋಚನೆ ಮಾಡಿರ್ಬೋದು, ಯಾಕೆ ಅವ್ರದ್ದು ಹೆಲ್ತ್ ಕೇರ್ ಇಂಡಿಕೇಟರ್ಸ್ ಚೆನ್ನಾಗಿದೆ? ಬಿಕಾಸ್ ಅವರು ಮನೆಯಲ್ಲಿರೋ ಹೆಣ್ಮಕ್ಳನ್ನ ಫೋಕಸ್ ಮಾಡಿದ್ರು, ಅವ್ರ ಮುಖಾಂತರ ಮಿಕ್ಕಿದ್ದು 3-4 ಜನನ ಟಾರ್ಗೆಟ್ ಮಾಡಿದ್ರು. ಸೊ ದ ಏಜೆಂಟ್ ಆಫ್ ಚೇಂಜ್, ದ ಹೋಮ್ ಮೇಕರ್ ವಾಸ್ ದ ಏಜೆಂಟ್ ಆಫ್ ಚೇಂಜ್. ಹಾಗೆ ನಮ್ಮಲ್ಲಿ ಏನಾಗುತ್ತೆ, ನಾಳೆ ತೋರ್ಸೋಣ ಬಿಡು, ನಾಳೆ ತೋರ್ಸೋಣ ಬಿಡು, ಕೆಮ್ಮು ಕಫ ಬಂದ್ರೆ ನಾಳೆ ನಾಡೋದು ಅಂತ ಯೋಚನೆ ಮಾಡ್ತಾರೆ. ಇಲ್ಲದಲ್ಲೇ ಇರೋದನ್ನ ಪರೀಕ್ಷೆ ಮಾಡಿಸ್ಕೊಂಡು ನೀನು ಎಲ್ಲಿಂದ ಬರ್ತಾರೆ ಮಾಡೋದಕ್ಕೆ? ದಟ್ ಈಸ್ ವೈ ನಮ್ಮ ಪ್ರೆಸ್ ರಿಲೀಸಲ್ಲಿ ನಾವು ಹೇಳ್ತಾ ಇರೋದು, ಪ್ರಿವೆಂಟಿಂಗ್ ಕ್ಯಾನ್ಸರ್ ಅಮಂಗ್ ವುಮೆನ್ ಇಸ್ ಲೆಸ್ ಅಮಿನಬಲ್ ದೆನ್ ಕಂಪೇರ್ಡ್ ಟು ಮೆನ್. ಗಂಡಸರು ಒಂದು ಪಕ್ಷ ಯೋಚನೆ ಮಾಡಿ ಮುಂದೋಗಕ್ಕೆ ಹೋಗ್ತಾರೆ, ಹೆಣ್ಮಕ್ಳು ಹೋಗೋದಿಲ್ಲ. ಅದು ಒಬ್ರದ್ದು ನಾವು ಅತ್ತೆದು ನಾವು ಪರ್ಮಿಷನ್ ತೊಗೋಬೇಕು, ಮಾವನ್ ತೊಗೋಬೇಕು, ಗಂಡನ್ ತೊಗೋಬೇಕು, ಅವ್ರದ್ದೆಲ್ಲರದ್ದು ಆರೋಗ್ಯ ಚೆನ್ನಾಗಿರ್ಬೇಕು, ಆಮೇಲೆ ನಾನು ನೋಡೋಣ ಅನ್ನೋ ಒಂದು ಕಲ್ಪನೆಗೆ ಕೊನೆಗೆ ಮನೆ ಹೆಣ್ಮಕ್ಳೇ ತೊಂದರೆಗೆ ಒಳಪಟ್ಟಿರ್ತಾರೆ. ಎಸ್ಪೆಷಲಿ ಕ್ಯಾನ್ಸರ್ಸ್ ದೊಡ್ಡದಾದ್ಮೇಲೆ ಅದನ್ನು ಟ್ರೀಟ್ ಮಾಡೋದು ತುಂಬ ಕಷ್ಟ. ಸೊ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅನ್ನೋ ನಿಟ್ಟಿನಲ್ಲಿ ಹೆಣ್ಮಕ್ಳು ಮುಂದುವರೆದು ಅದಕ್ಕೇನು ದೊಡ್ಡ ನೀವು ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ತನದ ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು, ನಮ್ಮ ಶ್ವಾಸಕೋಶದ ಕ್ಯಾನ್ಸರು, ಆಮೇಲೆ ಗರ್ಭಕೋಶದ್ದು ಸರ್ವಿಕ್ಸ್ ಅನ್ನೋದು ಗರ್ಭಕೋಶದ್ದು ಒಂದು ಪಾರ್ಟ್ ಅಷ್ಟೇ. ಅದು ಲೋವರ್ ಪಾರ್ಟ್ ಆಫ್ ಗರ್ಭಕೋಶ ಇಸ್ ಸರ್ವಿಕ್ಸ್, ಯೂಟ್ರಸ್ಸು, ಸರ್ವಿಕ್ಸು, ಬ್ರೆಸ್ಟ್, ಲಂಗ್ ಕ್ಯಾನ್ಸರ್. ಇಷ್ಟನ್ನು ಪರೀಕ್ಷೆ ಮಾಡಿಸ್ಕೊಂಡು ಓರಲ್ ಕ್ಯಾವಿಟಿ ಪರೀಕ್ಷೆ ಮಾಡಿಸ್ಕೊಂಡು ಇನ್ನೊಂದು 2-3 ಸಹಜವಾಗಿ ಒಂದು ಶುಗರ್ ಟೆಸ್ಟಿಂಗು, ಒಂದು BP ಟೆಸ್ಟಿಂಗು, ಒಂದು ಅನೀಮಿಯಾ ಟೆಸ್ಟಿಂಗು ಇಷ್ಟು ಮಾಡಿಸ್ಕೊಂಡ್ಬಿಟ್ರೆ ವಾಟ್ ಈಸ್ ಒನ್ಸ್ ಇನ್ 6 months ಫಾರ್ ಮಿಕ್ಕಿದ್ದಕ್ಕೆ ಕ್ಯಾನ್ಸರ್ಗೆ ಒನ್ಸ್ ಇನ್ 3 years ಇಷ್ಟು ಮಾಡಿಸ್ಕೊಂಡ್ಬಿಟ್ರೆ ಇಷ್ಟು ಕ್ಯಾನ್ಸರ್ಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ನಾನು ಹೇಳೋದಿಷ್ಟೇ, ಒಂದು ಹೆಣ್ಣು ಮಗಳು 28 ಜನನ ಟಾರ್ಗೆಟ್ ಮಾಡಿ, ತಮ್ಮ ಸಮುದಾಯದಲ್ಲಿ 28 ಜನನ ಟಾರ್ಗೆಟ್ ಮಾಡಿ, ಆಯಿತಾ? ಆ 28 ಜನ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ. ಏಕೆಂದರೆ 1 in 28 women are likely to develop breast cancer and 1 in 56 women are likely to die out of breast cancer. ಬಿಗಿನಿಂಗಲ್ಲಿ ಸಿಂಪ್ಟಮ್ಸ್ ನಿಮಗೆ ಕಾಣಿಸೋದಿಲ್ಲ, ಒಂದು ಗಡ್ಡೆ ಥರ ಬರುತ್ತೆ. ಸೊ ಅದಕ್ಕೆ ಹೆಣ್ಣುಮಕ್ಕಳು ನಾನು ಹೇಳ್ದಂಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ನ ಅವರು
ಕಲ್ತ್ಕೋಬೇಕು. ಎಲ್ಲರೂ ಗಡ್ಡೆ ಸಿಗ್ತಾ ಇದೆಯಾ ನಮಗೆ, ಆಮೇಲೆ ಫಿಸಿಷಿಯನ್ ಹತ್ರ ಬರಬೇಕು. ನಾವು ಆಮೇಲೆ ಅದನ್ನ ಎಕ್ಸ್ರೇ ಮಾಡ್ತೀವಿ, ಆಮೇಲೆ ಫರ್ದರ್ ಬಯಾಪ್ಸಿ ಮಾಡಿ ಟೆಸ್ಟಿಂಗ್ ಮಾಡ್ತೀವಿ. ಅಥವಾ ಪಕರಿಂಗ್ ಅಂತ ಆಗುತ್ತೆ, ಸ್ಕಿನ್ ಎಳೆತ ಆಗಿರುತ್ತೆ ಆಯಿತಾ. ಸ್ಕಿನ್ ಪಕರಿಂಗ್ ಆದಾಗ ಅದು ಒಂದು ಸಿಂಪ್ಟಮ್ ಇರುತ್ತೆ. ಸರ್ವೈಕಲ್ ಕ್ಯಾನ್ಸರಲ್ಲಿ ವೈಟ್ ಡಿಸ್ಚಾರ್ಜಸ್ ಇರುತ್ತೆ. ಎಲ್ಲ ವೈಟ್ ಡಿಸ್ಚಾರ್ಜು ಪ್ರಾಬ್ಲಮ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇನ್ ಬಿಟ್ವೀನ್ ಪೀರಿಯಡ್ಸ್ ಬ್ಲೀಡಿಂಗ್ ಆಗುತ್ತೆ, ಇಂಟರ್ಮೆನ್ಸ್ಟ್ರುವಲ್ ಬ್ಲೀಡ್ ಅಂತ ನಾವು ಏನು ಹೇಳ್ತೀವಿ. ಅಥವಾ ಮಧ್ಯೆ ಯಾವಾಗಾದರೂ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅವರಿಗೆ. ಸೊ ಆ ಥರದ ಟೈಮಲ್ಲಿ ಬಂದು ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಎಕ್ಸೆಸಿವ್ ಬ್ಲೀಡಿಂಗ್ ಆದಾಗ ಅದು ಯೂಟ್ರೈನ್ ಕ್ಯಾನ್ಸರ್ ಇರ್ಬೋದು. ಪೇನ್ಫುಲ್, ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಬ್ಲೀಡಿಂಗ್ ಆಗುತ್ತೆ ಕೆಲವೊಂದು ಬಾರಿ. ಅದು ಕ್ಯಾನ್ಸರ್ ಅಂತ ನಾನು ಹೇಳಲ್ಲ, ಬಟ್ ಅದನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಯಾಕಂದರೆ ಅದು ಫೈಬ್ರಾಯ್ಡ್ಸಿಂದ ಆಗಿರ್ಬೋದು, ಅದು ಎಂಡೋಮೆಟ್ರಿಯೋಸಿಸ್ ಅಂತ ಇರುತ್ತೆ, ಅದರಿಂದ ಆಗಿರ್ಬೋದು. ಇದೇ ಒಂದಕ್ಕೊಂದು ಲಿಂಕ್ ಇರುತ್ತೆ. ಇದು ಬ್ಲೀಡಿಂಗ್ ಆಗುತ್ತೆ, ಬ್ಲೀಡಿಂಗಿಂದ ಅನಿಮಿಯಾ ಆಗುತ್ತೆ, ಅನಿಮಿಯಾಯಿಂದ ಸುಸ್ತಾಗುತ್ತೆ, ಅನಿಮಿಯಾಯಿಂದ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ. ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್. ಹೆಣ್ಮಕ್ಳು ತುಂಬ ಕೆಲಸ ಮಾಡ್ತಾರೆ, ಆದರೆ ಆಚೆ ಕಡೆ ಬಿಸಿಲು ಹೋಗಲ್ಲ 15 ನಿಮಿಷ. ಅಷ್ಟಕ್ಕೆ ಹೋದರೆ ಸಾಕು ವಿಟಮಿನ್ ಡಿ ಬಂದ್ಬಿಡುತ್ತೆ. ವಿಟಮಿನ್ ಡಿ ಕಡಿಮೆ ಆದಷ್ಟು ಬೇರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದು ಡೈರೆಕ್ಟ್ ಲಿಂಕ್ ಇಲ್ಲದೆ ಇರ್ಬೋದು, ಬರೀ ಎಲ್ಲ ಒಂದಕ್ಕೊಂದು ಸಂಬಂಧಪಟ್ಟೆ ಇರುತ್ತೆ. ಆಚೆ ಕಡೆ ವಾಕಿಂಗ್ ಹೋಗಬೇಕು. ಮನೇಲೇ ಕೆಲಸ ಮಾಡ್ತೀನಿ, ನಾನು ವಾಕಿಂಗ್ ಹೋಗೋಕ್ಕಾಗಲ್ಲ, ಇಲ್ಲೇ ಸಾಕು ಸುಸ್ತಾಗಿದೆ. ವಾಕಿಂಗೇ ಬೇರೆ, ವ್ಯಾಯಾಮನೇ ಬೇರೆ, ಮನೆ ಕೆಲಸನೇ ಬೇರೆ. ಮಕ್ಕಳಿಗೆ ನಾನೆಲ್ಲ ಹೇಳ್ಕೊಡ್ತೀನಿ, ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ, ಅದೇ ಬೇರೆ, ಮೆಡಿಟೇಷನ್ನೇ ಬೇರೆ. ನಮ್ಮ ಆರೋಗ್ಯಕ್ಕೆ ಒಂದು ಸ್ಪೆಸಿಫಿಕ್ ಟೈಮಿಂಗ್ನ ನಾವು ಸೀಮಿತವಾಗಿಡಬೇಕು. ಡೈಲಿ 30 ನಿಮಿಷ ನನಗೋಸ್ಕರ, 10 ನಿಮಿಷ ನಾನು ಮೆಡಿಟೇಷನ್ ಮಾಡ್ತೀನಿ, 20 ನಿಮಿಷ ನಾನು ವಾಕಿಂಗ್ ಮಾಡ್ತೀನಿ. ಇದು ಬೇಸಿಕ್, ಇದು ನಾವು ಬೇಕಾಗಿರುವಂಥ ಒಂದು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಬೇಕಾಗಿರುವಂಥ ಒಂದು ಚೇಂಜ್ ಇರುತ್ತೆ. ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆಂದರೆ ಆನುವಂಶಿಕವಾಗಿ ನಮಗೆ ಬಂದಿರುವಂಥದ್ದು ಒಂದು ಜೀನ್ಸ್, ಅದು ನಮ್ಮದು ಸ್ಟೇಪಲ್ ಡಯಟ್ ಏನಿರುತ್ತೆ, ನಮ್ಮದು ರೈಸ್ ಇರ್ಬೋದು, ನಮ್ಮದು ದಾಲ್ ಇರ್ಬೋದು, ಅಂದರೆ ಸಾಂಬಾರಲ್ಲಿ ದಾಲು, ಕಾಳು ಬೇಳೆ, ಆಮೇಲೆ ನಮ್ಮದು ತರಕಾರಿ ಪಲ್ಯಗಳಿರ್ಬೋದು, ಇದನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಎನ್ಸೈಮ್ಸ್ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಹೊರತಾಗಿ ನಾವು ಬೇರೆ ಏನೋ ವೆಸ್ಟರ್ನ್ ಡಯಟ್ನ ನಾವು ಫಾಲೋ ಮಾಡ್ತೀವಿ, ಫಾಸ್ಟ್ ಫುಡ್ನ ನಾವು ತೊಗೋತೀವಿ, ಆಮೇಲೆ ಸೀರಿಯಲ್ಸ್ ತೊಗೋತೀವಿ. ಅದೆಲ್ಲ ಮಾಡೋದಕ್ಕೆ ಹೋದರೆ ನಮ್ಮ ಹತ್ರ ಬಹುಶಃ ಅದಕ್ಕೆ ಬೇಕಾಗಿರೋಂಥ ಡೈಜೆಸ್ಟ್ ಮಾಡಬೇಕಾಗಿರೋವಂಥ ಒಂದು ಎನ್ಸೈಮ್ಸ್ ಇದ್ದೇ ಇರ್ಬೋದು. ಅದು ಬಾಡಿಲಿ ಅಕ್ಯುಮುಲೇಟ್ ಆಗುತ್ತೆ, ಅದು ಫ್ಯಾಟ್ ಆಗುತ್ತೆ, ಒಬೆಸಿಟಿ ಆಗುತ್ತೆ. ಅಂದರೆ ಆ ಫ್ಯಾಟಿಂದ ಸ್ಥೂಲಕಾಯರಾಗೋದ್ರಿಂದ ನಮಗೆ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದರೆ ಫ್ಯಾಟ್ ಅಂದರೆ ಒಬೆಸಿಟಿ ಅಂದರೆ ಒಂದು ಇನ್ಫ್ಲಮೇಷನ್. ಅದು ಇನ್ಫ್ಲಮೇಷನ್ ವಿಲ್ ಲೀಡ್ ಟು ಮೆನಿ ಕ್ರಾನಿಕ್ ಡಿಸೀಸಸ್ ಲೈಕ್ ಬ್ಲಡ್ ಪ್ರೆಷರ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಸೊ ಆ ಥರದ ಸಮಸ್ಯೆಗಳು ಉಂಟಾಗುತ್ತೆ. ಸೊ ನೀವು ಬೇಸಿಕಲಿ ಯೋಚನೆ ಮಾಡಬೇಕಾಗಿರೋದು ಸಿಂಪಲ್ ಆಗಿ, ಈಗ ಜನಸಮುದಾಯಕ್ಕೆ ನೀವು ಈ ವಿಚಾರನ ತಲುಪಿಸ್ತೀರಾ ಅಂತಂದರೆ ನೀವು ಯೋಚನೆ ಮಾಡಿ, 3 ಹೊತ್ತು ನಾವು ಊಟ ಮಾಡ್ತೀವಿ, ಅದರಲ್ಲಿ ಏನಿರಬೇಕು? ಒಂದು ತಟ್ಟೆ, ಆ ತಟ್ಟೆಯಲ್ಲಿ ಅರ್ಧ ಭಾಗ ನಮ್ಮದು ಸೀರಿಯಲ್ಸ್ ಅಂದರೆ ನಾವು ರೈಸ್ ಊಟ ಮಾಡ್ತೀವಿ, ನಾವು ರಾಗಿ ಊಟ ಮಾಡ್ತೀವಿ, ನಾವು ಗೋಧಿದು ಚಪಾತಿ ಊಟ ಮಾಡ್ತೀವಿ. ಸೊ ಸೀರಿಯಲ್ಸ್ ಅರ್ಧ ತಟ್ಟೆ. ಇನ್ನು ಕಾಲು ಭಾಗದ ತಟ್ಟೆ ನಮ್ಮ ಕಾಳು ಬೇಳೆಗಳು, ಸಾಂಬಾರು ಇರ್ಬೋದು ಅಥವಾ ಕಾಳು ಬೇಳೆ ಮಾಡುವಂಥ ನಮ್ಮದು ಪಲ್ಯಗಳಿರ್ಬೋದು ಅದು. ಇನ್ನು ಕಾಲು ಭಾಗ ತರಕಾರಿ, ನಾವೇನು ಪಲ್ಯ ಮಾಡ್ತೀವಿ ಅದೆಲ್ಲ. ತಟ್ಟೆಯಿಂದ ಆಚೆ ಯೋಚನೆ ಮಾಡಬೇಕಾಗುತ್ತೆ, ಒಂದು ಸಿಹಿ ಪದಾರ್ಥ, ಒಂದು ಕರೆದಿರೋ ಪದಾರ್ಥ, ಒಂದು ಸ್ವಲ್ಪ ನಾನ್ ವೆಜಿಟೇರಿಯನ್. ನಿಮ್ಮ ಕಲ್ಚರ್ಗೆ ಅನುಗುಣವಾಗಿರುತ್ತೆ. ಈಗ ನಿಮ್ಮ ಮನೆಗಳಲ್ಲಿ ನಾನ್ ವೆಜ್ ತಿನ್ನೋಂಥದ್ದು ಒಂದು ಪದ್ಧತಿ ಇದೆ ಅಂತಂದರೆ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಅದು ಕಲ್ಚರಲ್ ಇಶ್ಯೂ. ಬಟ್ ಹ್ಯೂಮನ್ ಬಾಡಿ ಆ ನಾನ್ ವೆಜ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಾಗಿಲ್ಲ. ಪ್ರಕೃತಿಲಿ ಅದು ನಮ್ಮಲ್ಲಿ ಅಷ್ಟು ಸಂಪೂರ್ಣ ಎನ್ಸೈಮ್ಸ್ ಇಲ್ಲ. ಅದನ್ನು ಈಗ ಫಾರ್ ಎಕ್ಸಾಂಪಲ್ ಹಸು ಒಂದು ಹುಲ್ಲು ತಿನ್ನುತ್ತೆ, ಯಾಕೆಂದರೆ ಅದರಲ್ಲಿ ಎನ್ಸೈಮ್ಸ್ ಇದೆ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ. ನಮ್ಮಲ್ಲಿ ಅದು ಇಲ್ಲ ಅಂತ ನಾವು ಹುಲ್ಲು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯಾವುದೂ ಇದು ಕಂಪೇರ್ ಮಾಡ್ತಾ ಇಲ್ಲ. ನಿಮ್ಮ ಸೋಷಿಯೋ ಕಲ್ಚರಲ್ ಇದರಲ್ಲಿ ವ್ಯಾಪ್ತಿಯಲ್ಲಿ ನೀವು ತೊಗೋಬೇಕಿದ್ದರೆ ತೊಗೋಬಹುದು, ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಬೋದು. ಯಾಕೆಂತಂದರೆ ನಮ್ಮಲ್ಲಿ ಆ ಎನ್ಸೈಮ್ಸ್ ಇಲ್ಲ. ಸೊ ನಾವು ಲೆಟಸ್ ಲುಕ್ ಅಟ್ ಈ ನಂಬರ್ಸ್ನ ನಾವು ಬೇರೆ ಥರ ನೋಡೋಣ. ಈಗ ನಾವು ಡೆವಲಪ್ಡ್ ಕಂಟ್ರಿಗೆ ಕಂಪೇರ್ ಮಾಡ್ಕೊಳ್ಳೋಣ. ನಾವು ಡೆವಲಪಿಂಗ್ ಕಂಟ್ರಿ ಅಂತ ಅಂದ್ಕೊಂಡು ಇಲ್ಲಿ ಕಂಪೇರ್ ಅಂತ ಡೆವಲಪ್ಡ್ ಕಂಟ್ರಿ ಏನಾಗುತ್ತೆ ಅಂತ, ಅವರಲ್ಲಿ ಕ್ಯಾನ್ಸರ್ ಪ್ರಮಾಣ ಜಾಸ್ತಿ. ಯಾಕೆ ಅಂತಂದರೆ ಅವರಲ್ಲಿ ಈ ನಮ್ಮ ಟ್ರೆಡಿಷ್ನಲ್ ಸಿಸ್ಟಮ್ಸ್ ಇರೋದಿಲ್ಲ. ಅವ್ರದ್ದು ಊಟ ಮಾಡೋ ರೀತಿ ಇರ್ಬೋದು, ಬದುಕೋ ರೀತಿ ಇರ್ಬೋದು. ಸೊ ಅವರಲ್ಲಿ ಕ್ಯಾನ್ಸರ್ ಪ್ರಮಾಣ ಜಾಸ್ತಿ. ನಮ್ಮಲ್ಲಿ ಕ್ಯಾನ್ಸರ್ ಪ್ರಮಾಣ ಅವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ. ಹೊಸ ಕ್ಯಾನ್ಸರ್ಸ್ ಬರೋದು ಸ್ವಲ್ಪ ಕಡಿಮೆ ಅವ್ರಿಗಿನ. ಬಟ್ ಕ್ಯಾನ್ಸರ್ ಬಂದ ಮೇಲೆ ಎಷ್ಟು ಜನ ಸಾಯ್ತಾರೆ ಕ್ಯಾನ್ಸರಿಂದ? ಶೇಕಡ ಒಂದು 25 ಭಾಗ, 25% ಆಫ್